ಲಕ್ಷ್ಮಣನಿಗಾಗಲಿ ಒಂದು ವೇಷಭೂಷಣ ಬೇಕು. ಅದನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ, ಅಷ್ಟೆಲ್ಲ ಚಿನ್ನ ಬಂಗಾರ ಹಾಕದೆ ಶಿಕೆ ಕಟ್ಕೊಳ್ಳಿ. ಅವು ಶಿಕೆ ಕಟ್ಕೊಂಡ್ರೂ ಏನೂ ತೊಂದರೆ ಆಗುವುದಿಲ್ಲ. ಆದರೆ ಬರೇ ಮೈಯಲ್ಲಿ ಹಾಗೆ ರಾಮನನ್ನು ಕಾಣಿಸುವಂಥ ಆಹಾರ್ಯ ತಪ್ಪು ಅಂತಲೇ ನನ್ನ ಕಲ್ಪನೆ. ಅದನ್ನು ಇಲ್ಲಿರುವಂತಹ ವಿಮರ್ಶಕರು ಗ್ರಹಿಸಬಹುದು, ಅಥವಾ ನಾನು ಈಗ ಹೇಳಿದ ಮೇಲೆ ಅದನ್ನು ನೀವು ಚಿಂತಿಸಿದರೆ ನಿಮಗೂ ಅರ್ಥ ಆದೀತು. ಎರಡನೇದು ಆಂಗಿಕ. ಆಂಗಿಕ ಅಂದರೆ ಇದರಲ್ಲಿ ನೃತ್ಯ ಮತ್ತು ಅಭಿನಯ ಬರ್ತದೆ. ನೃತ್ಯ ಮತ್ತು ಅಭಿನಯ. ಈ ನೃತ್ಯ ಎನ್ನುವಂತಹದ್ದನ್ನು ಇನ್ನೊಂದು ಕಾಲಕ್ಕೆ ನಾವು ಕಂಡದಿತ್ತು. ಅದು ಪದ್ಯ ಹೇಳ್ತಾ ಅಭಿನಯ ಮಾಡುವಷ್ಟೇ ನೃತ್ಯ ಇತ್ತು. ಆಮೇಲೆ ಈ ಚಾಲು ಒಂದು ಶುರುವಾಯಿತು, ಚಾಲು ಕುಣಿತಗಳು. ಅದು ನಡು ಮಧ್ಯೆ ಒಂದಷ್ಟು ಬಿಡ್ತಿಗೆ ಬಾಯ್ಪಾಠ ಮಾಡಿಕೊಂಡು ಅದನ್ನು ಆ ಕಡೆ ಚಂಡೆಯವರು ಬಾರಿಸ್ತಾರೆ, ಮಧ್ಯವನಿಗೂ ಗೊತ್ತುಂಟು, ಇವನಿಗೂ ಗೊತ್ತುಂಟು. ಅವು ಹೀಗೆ ಕಾಲು ಹಾಕ್ಕೊಂಡು ಎಷ್ಟೆಷ್ಟೋ ಹೊತ್ತಿನವರೆ ಕುಣಿತಿರ್ತಾನೆ. ಹಾಗಂತ ಅದು ವಾಸ್ತವಿಕವಾದಂತಹ ಪದ್ಯದ ಸಾಲಿಗೆ ಸಂಬಂಧವೇ ಇರುವುದಿಲ್ಲ. ಆ ಸಂಬಂಧ ಇಲ್ಲದಿರುವಂತಹ ಚಾಲು ನೃತ್ಯ ಎಷ್ಟು ಕುಣಿದರೆ ಚಂದ. ಅದು ಆಯಾಯ ಪಾತ್ರಕ್ಕೆ ಬೇರೆ ಬೇರೆಯಾಗಿರಬೇಕು. ಇದಾಗಲ್ಲ, ಯಾವ ಬಂದರೂ ಒಂದಷ್ಟು ಕುಣಿದು ಹೋಗುವುದೇ. ಅವ ಅದೇ ಕುಣಿತಾನೆ ಅಂತ ನಮ್ಗೆ ಗೊತ್ತುಂಟು. ಈಗ ಮುಂದೆ ಈ ಹೆಜ್ಜೆ ಹಾಕ್ತಾನೆ ಅಂತ ಮೊದಲೇ ಗೊತ್ತು. ಅದಷ್ಟು ಹಾಕ್ಕೊಂಡು ಅವ ನೃತ್ಯ ಮಾಡಿ 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 ಬೇಸರ ಹಿಡಿಯುವಷ್ಟು ಕುಣಿತಾರೆ. ಇದು ಯಕ್ಷಗಾನಕ್ಕೆ ಯೋಗ್ಯವಾದಂತಹ ಜವಾಬ್ದಾರಿಯುತ ಪಾತ್ರಧಾರಿಯ ಕುಣಿತ ಅಲ್ಲ. ಅದನ್ನು ಬೇರೆ ಬೇರೆ ಪಾತ್ರಕ್ಕೆ ಸೀಮಿತವಾಗಿ ಬೇರೆ ಬೇರೆ ರೀತಿಯಲ್ಲಿಯೇ ಅದನ್ನು ಬದಲಾಯಿಸಿಕೊಳ್ಬೇಕು. ಯಾವುದಕ್ಕೆ ಎಷ್ಟು ಕೀಚಕ ಮಾಡಿದರೆ ಎಷ್ಟು ಕುಣಿಬಹುದು, ಅಥವಾ ಕರ್ಣ ಆದವ ಎಷ್ಟು ಕುಣಿಬೇಕು, ಅಥವಾ ಅರ್ಜುನ ಆದರೆ ಎಷ್ಟು ಕುಣಿಬೇಕು ಅಂತಿದೆ. ಅವರೆಲ್ಲ ಮಂಡಿ ಹಚ್ಚಿಬಿಟ್ರೆ ಅದಂಥ ಒಂದು ತರಹದ ಆಭಾಸ ಆಗಿ ಕಾಣ್ತದೆ ಅಂತ ನನ್ನ ಧೋರಣೆ. ಹಾಗಾಗಿ ವಿಪರೀತ ಕುಣಿತ ಮತ್ತು ಚಾಲು ಕುಣಿತಗಳು ಅದು ಸಮಂಜಸ ಅಲ್ಲ. ಆಯಾ ಪಾತ್ರದ ಹಿನ್ನೆಲೆಯಲ್ಲಿ ಎಷ್ಟು ಬೇಕೋ ಅಷ್ಟು. ಕೆಲವೊಂದು ಪುಂಡು ಪಾತ್ರಗಳಂತುಂಟು, ಅವನ್ನು ಆ ಪ್ರಮಾಣದಲ್ಲಷ್ಟೇ ಕುಣಿಬೇಕೇ ವಿನ ಎಲ್ಲ ಪಾತ್ರಗಳು ಅಷ್ಟು ಹೊತ್ತು ಕುಣಿದರೆ ಯಕ್ಷಗಾನ ನೋಡುವಂಥವನಿಗೆ ಕೊನೆಗೊಂದು ದಿನ ಬೇಜಾರು ಹಿಡಿದೇ ಹೋಗುವುದಿಲ್ಲ. ನಾನಂತೂ ಇತ್ತೀಚೆಗೆ ಯಕ್ಷಗಾನ ನೋಡೋದನ್ನು ಕೈದು ಮಾಡಿದ್ದಕ್ಕೆ ಮುಖ್ಯವಾದ ಕಾರಣ ಎರಡು. ಒಂದನೇದು ವಿಪರೀತ ಕುಣಿಯೋದು, ಆಮೇಲೆ ಅರ್ಥ ಹೇಳುವಾಗ ಯಾವ ಕಲ್ಪನೆಯೂ ಇಲ್ಲದೆ ಅರ್ಥ ಹೇಳೋದು. ನೋಡಿ, ಇಲ್ಲಿ ಅಭಿನಯ ಅಂದರೆ ಶಬ್ದಾಭಿನಯಕ್ಕೆ ಬಂದುಬಿಟ್ಟಿದ್ದಾರೆ. ಈಗ ಅದು ಭಾವಾಭಿನಯ ಆಗಬೇಕು. ಈಗ ಮಾನಿನಿ ಮಣಿಯೇ ಬಾರೆ, ಮಾನಿನಿ ಮಣಿಯೇ ಬಾರೆ ಮತ್ತು ನಾಗವೇಣಿ ಸಂಮೋಹನೆ ನೀರೆ ಅಂತ ಒಂದು ಪದ್ಯ ಉಂಟು. ಅದು ಮಾನಿನಿ ಮಣಿ, ಮಾನಿನಿ ಎನ್ನುವಳಲ್ಲಿ ಶ್ರೇಷ್ಠಳು ಅಂತ ಅರ್ಥವೇ ವಿನ ಆ ಮಣಿ ಅಂತ ಮಣಿ ತಕ್ಕೊಂಡು ಹೀಗೆ ಮಾಡ್ಕೊಂಡು ಎಷ್ಟೆಷ್ಟು ಹೊತ್ತಿನವರೆಗೆ ಕುಣಿತಾರೆ ಅಂದರೆ ಅದು ಮಣಿ ಅಲ್ಲ. ಅದು ಮಣಿ ಅಲ್ಲ, ಅದು ಶಬ್ದಾಭಿನಯ ಆಯಿತು. ಮಾನಿನಿ ಮಣಿ, ಮಾನಿನಿಯರಲ್ಲಿ ಶ್ರೇಷ್ಠಳಾದವಳೇ ಬಾರೆ. ನಾಗವೇಣಿ ಅಂದ ತಕ್ಷಣ ಅದು ಜಡೆ, ಅಂತಹ ಜಡೆ ಉಳ್ಳವಳು. ಅದನ್ನು ಬಿಟ್ಟು ನಾಗನ ಕುಣಿತಕೊಳ್ಳಿಕ್ಕೆ ಶುರು ಮಾಡಿಬಿಡ್ತಾರೆ. ಎಷ್ಟೊತ್ತಿನವರೆ ಅದು ಹಿಂಗೆ ಮಾಡೋದು ಹೆಡೆ ಎತ್ತೋದು ಅದು ಅಲ್ಲವೇ ಅಲ್ಲ. ಅದು ಹೆಂಗಾಗ್ತದೆ ಅದು? ಹಾಗಾಗಿ ಶಬ್ದಾಭಿನಯಕ್ಕಿಂತ ಪಾತ್ರಧಾರಿಯಾದವನು ಭಾವಾಭಿನಯದ ಕಡೆಗೆ ಹೆಚ್ಚು ದೃಷ್ಟಿ ಕೊಡಬೇಕು. ನೋಡಿ, ಇಲ್ಲಿ ಭಸ್ಮಾಸುರ ಮೋಹಿನಿಯಲ್ಲಿ ಸದ್ದಿಲ್ಲದೆ ಮದ್ದರಿಯುವೆ ಅಂತ ಪದ್ಯ ಬರ್ತದೆ. ಆ ಸದ್ದಿಲ್ಲದೆ ಮದ್ದರಿಯುವೆ ಅಂತಂದ್ರಲ್ಲಿ ಒಂದು ಗುಳಿಗೆ ತೈದಾಗ ಮಾಡೋದು, ಬೇರು ತಳೆಯೋದು, ಇದನ್ನು ನಾನು ಕಂಡಿದ್ದೇನೆ. ಅದು ಎಷ್ಟೆಷ್ಟು ಹೊತ್ತೋದು ಸದ್ದಿಲ್ಲದೆ ಮದ್ದರಿಯುವೆ ಮುಗಿಯುವುದೇ ಅಲ್ಲ. ಅದು ಮುಂದಣ ಪದ್ಯ ಸಾಲು ಅದಕ್ಕೆ ಅಷ್ಟೆಲ್ಲ ದೊಡ್ಡ ಸಂಬಂಧವೇ ಇಲ್ಲ ಅನ್ನುವಂತೆ 15 ನಿಮಿಷದವರೆಗೆ ಮದ್ದರದ್ದನ್ನು ಕಂಡಿದ್ದೇನೆ. ಅದಲ್ಲ, ಅದು ಸದ್ದಿಲ್ಲದೆ ಮದ್ದರಿಯುವೆ ಅಂದರೆ ಇವನಿಗೆ ತಿಳಿದೇ ಇರುವಂಥ ಒಂದು ಮೋಸ ಮಾಡ್ತೇನೆ ಅಂತ ಅರ್ಥ ಅಲ್ಲೇ. ಅದು ಗುಳಿಗೆಯೂ ಅಲ್ಲ, ಬೇರೂ ಅಲ್ಲ, ಬೊಗಟೇನೂ ಅಲ್ಲ. ಇದನ್ನು ಬೇಕಾದರೆ ನೀವು ಭಸ್ಮಾಸುರ ಮೋಹಿನಿಯಲ್ಲಿ ನೋಡಿ. ಅದೇ ಅಭಿನಯ ಈಗಲೂ ಮಾಡ್ತಿದ್ದಾರೆ. ಲಾಗಾಯತಿನಿಂದ ನಾನು ಅದು ನೋಡಿ ಈಗ ಭಸ್ಮಾಸುರ ಮೋಹಿನಿ ನೋಡೋದು ಬಿಟ್ಟಿದ್ದೇನೆ. ಯಾಕಂದರೆ ಅದು ನನ್ನ ಹತ್ರ ಆಗುವುದಿಲ್ಲ. ಈ ಕೆಲವೊಂದು ಅತಿರೇಕಗಳನ್ನು ಅದು ಮತ್ತು ಯೋಚನೆಯೇ ಮಾಡೋದಿಲ್ಲ. ಪಾತ್ರಧಾರಿ ಆದಂಥವ ಇದು ಸರಿಯೋ ಅಂತ ಯೋಚನೆ ಮಾಡೋದಿಲ್ಲ. ಆಮೇಲೆ ಗೋಷ್ಠಿ ಮೊದಲಾದ ಕಡೆಗಳೆಲ್ಲ ಅವ್ನು ಹೋಗುವುದೇ ಇಲ್ಲ. ಒಂದು ಗೋಷ್ಠಿ ಮಾಡಿ, ಅಥವಾ ಈ ಸಭೆ ಇವತ್ತುಂಟು. ನಾನು ಇದನ್ನು ಕುರಿತು ಜವಾಬ್ದಾರಿಯುತ ವಿಷಯ ಹೇಳಿದರೆ ಕೇಳಲಿಕ್ಕೆ ಬರೋರು ಯಾರ್ಯಾರೋ ಇದ್ದಿರ್ತಾರೆ ಆಸಕ್ತರು. ಬಿಟ್ಟರೆ ಸ್ವತಃ ಯಕ್ಷಗಾನ ಕಲಾವಿದರಲ್ಲಿ ಎಷ್ಟು ಜನ ಇರ್ತಾರೆ ಎಲ್ಲೂ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದರೆ ಆ ಪಾತ್ರ ಮಾಡೋನಿಗೆ ಅದು ಮುಟ್ಟುವುದೇ ಇಲ್ಲ. ಹೆಂಗೆ ಮುಟ್ಟಿಸ್ಬೇಕು ಅವರಿಗೆ? ಅದು ಮುಟ್ಟಿಸ್ಲಿಕ್ಕೆ ಒಂದು ಉಪಾಯ ಉಂಟು. ಈ ಮಹಾ ಕಲಾವಿದರು, ಇತ್ತೀಚಿನ ಕಲಾವಿದರನ್ನು ಕೂರಿಸ್ಬೇಕು. ಅವ್ರನ್ನೆಲ್ಲ ತಗೊಂಡು ಬಂದು ಪ್ರೇಕ್ಷಕರಾದಂಥ ನಮ್ಮಂಥವರು ಅವರನ್ನು ಪ್ರಶ್ನಿಸಬೇಕು, ಉತ್ತರ ಕೊಡಬೇಕು. ಅವರು ಯಾವುದಕ್ಕೆ ಅಂತಂದರೆ
ಈ ನೃತ್ಯ ಹೀಗೆ ಮಾಡಿದರೆ ಸರಿಯೋ ಅಂತ ಕೇಳಿದರೆ ಅವನು ಉತ್ತರ ಕೊಡಬೇಕು ಅದಕ್ಕೆ. ಆಮೇಲೆ ಈ ವೇಷ ನೀನು ಹೀಗೆ ಹಾಕಿದ್ದು ಸರಿಯೋ ಅವನು ಉತ್ತರ ಕೊಡಬೇಕು. ಅವರಿಗೆ ಈ ರೀತಿಯಲ್ಲಿ ಬಹುಶಃ ಪ್ರಶ್ನೋತ್ತರ ವೇಷ ಮಾಡಿದರೆ ಮಾತ್ರ ಅರ್ಥ ಆದೀತೇವಿನ ನಾವು ಎಷ್ಟು ಭಾಷಣ ಮಾಡಲಿ, ಎಷ್ಟು ಗೋಷ್ಠಿ ನಡೆಸಲಿ, ಅವರು ಅದರಲ್ಲಿ ಇರುವುದೇ ಇಲ್ಲ. ಅವರು ಎಲ್ಲೆಲ್ಲೋ ಕೂತ್ಕೊಂಡಿರ್ತಿರ್ತಾರೆ. ಅವರು ವೇಷ ಇದ್ದರೆ ವೇಷಕ್ಕಷ್ಟು ಬರ್ತಾರೆ, ಇಲ್ಲಿದ್ರೆ ಮತ್ತೆ ಬರುವುದಿಲ್ಲ. ಆದ್ದರಿಂದ ಅವರಿಗೆ ತಲುಪಿಸುವಂತಹದ್ದು ದೊಡ್ಡ ಕಷ್ಟದ ವಿಷಯವೇ ಹೌದು. ಇನ್ನು ನೋಡಿ, ನವಿಲಿನಂತೆ ನರ್ತಿಸುವಳಿಕೆ ಅಂತಿದ್ದರೆ ಆಮೇಲೆ ನವಿಲಿನಂತೆ ಸ್ವಲ್ಪ ನರ್ತನೆ ಮಾಡಬಹುದು. ನವಿಲು ಕುಣಿಯುತ್ತಿದೆ ನೋಡಲ್ಲಿ ನವಿಲು ಕುಣಿತಿದೆ ಅನ್ನುವಾಗ ಇವು ಯಾಕೆ ನವಿಲನ್ನಾಗಿ ಕುಣಿಬೇಕು? ಅದು ನವಿಲನ್ನಾಗಿ ಕುಣಿಯುವಂಥದ್ದಲ್ಲ, ಅವ ತೋರಿಸಿದ್ದು ನವಿಲು ಕುಣಿಯುತ್ತಿದೆ ನೋಡು ಅಲ್ಲಿ ಕುಣಿತಿದೆ ಅಂತೇಳಿ ಇವನೇ ನವಲಾಗಿ ಕುಣಿದ್ರೆ ಅದು ಎಷ್ಟರ ಮಟ್ಟಿಗೆ ಸಮಂಜಸ ಅನ್ನೋದನ್ನು ಗಮನಿಸಿ. ಎಲ್ಲದನ್ನು ಶಬ್ದಕ್ಕೆ ತಂದುಕೊಂಡು ಆಮೇಲೆ ಕುದುರೆ ಅಂತ ಬಂದರೆ ಸಾಕು, ಅದು ಯಾವುದಕ್ಕೂ ಬೇಕಾದ್ರೆ ಕುದುರೆ ಬರಲಿ, ಪಟಕತ್ತಿ ಹಿಂಗೆ ಹಿಡ್ಕೊಂಡು ಶುರು ಮಾಡಿದಿರೋದು. ಅದನ್ನು 4 ಸುತ್ತು ತಿರುಗಿ 5ನೇ ಸುತ್ತಿಗೂ ಆ ಕುದುರೆ ಮುಗಿಯೋದಿಲ್ಲ. ಹಾಗಾದ್ರೆ ಅದು ಆ ಕುದುರೆ ಇವಲ್ಲ. ಕುದುರೆ ಅನ್ನೋದನ್ನು ಕುದುರೆಯ ಕಟ್ಟಿ ಕಾಹುರದಿ, ಕುದುರೆಯ ಕಟ್ಟಿ ಕಾಹುರದಿ. ಕುದುರೆ ಎನ್ನುವುದನ್ನು ಎಷ್ಟು ಹೊತ್ತಿನವರೆಗೆ ನೋಡಬೇಕಪ್ಪ, ನಮಗೆ ತಿಳಿತದೆ ಇದು ಕುದುರೆ ಕಟ್ಟಿ ಯುದ್ಧ ಮಾಡಬೇಕು ಎನ್ನುವಂಥದ್ದು. ಹೀಗೆ ಆ ಶಬ್ದಗಳ ಅಭಿನಯವನ್ನು ಮಾಡಿ ವಾಸ್ತವಿಕವಾಗಿ ಭಾವಾಭಿನಯದ ಕಡೆಗೆ ಗಮನ ಇಲ್ಲದಿರುವಂಥದ್ದು. ನೋಡಿ, ಬುದ್ಧಿವಂತರ ಕಾಲ ಗುದ್ದು ಆತನೇ ಕೇಳು, ಇದ್ದೂರ ಹಾಗೆಯೂ ವ್ಯರ್ಥ. ಭಾಗವತರಿಗೆಲ್ಲ ಗೊತ್ತಿದೆ ಅದು. ಬುದ್ಧಿವಂತರ ಕಾಲ ಗುದ್ದುವಾತನೇ. ನನಗೆ ಇದನ್ನು ನಾನು ಎಂತ ಗುದ್ದುದು, ಇವು ಗುದ್ದುದು, ಬುದ್ಧಿವಂತರ ಕಾಲ ಗುದ್ದುದು ಅಲ್ಲಿ ಹೋಯ್ಕೊಂಡು ಗುದ್ದುದು, ಎಂತ ಗುದ್ದುದು ಇದು? ಬುದ್ಧಿವಂತರ ಕಾಲ ಗುದ್ದುವಾತ ಅಂತಂದರೆ ಬುದ್ಧಿವಂತರ ಕಾಲನ್ನು ಒತ್ತಿ ಇವ ದೊಡ್ಡಾಗುವವ ಎನ್ನುವಂಥ ಅರ್ಥದಲ್ಲಿ ಉಂಟದು. ಅದಕ್ಕೆ ಹೊಸತೋಟ ಮಂಜುನಾಥ ಭಟ್ರು ಒಂದು ಭಾಳ ಮಜವಾದ ಅರ್ಥ ಹೇಳಿದರು, ನಾನು ಅವರಲ್ಲಿ ಕೇಳಿದ್ದೇನೆ. ಅದು ಬುದ್ಧಿವಂತರ ಕಾಲ ಗುದ್ದುವಾತ ಅಲ್ಲ, ಅದು ಬುದ್ಧಿವಂತರ ಕಾಲಿ ಗುದ್ದುವಾತ. ಕಾಲಿಗೆ ಗುದ್ದುವ ಬುದ್ಧಿವಂತ 3 ಕಡೆ ಅಂತಾರೆ. ಅವನಿಗೆ ಕಾಲಿಗೆ ಹಾಕಿದ್ರೆ ಹಿಂಗೆ ಕೈಲಿ ನೋಡ್ತಾನಂತೆ, ಅದು ಮಾಡದೆ ಮೂಸುಲಿಕ್ಕೆ ಹೋಗಿ ಮೂಗಿಗೂ ತಾಗಿತ್ತಂತೆ. ಇಂಥವನನ್ನು ದಡ್ಡ ಮಾಡುವವನೇನು ಎನ್ನುವಂಥ ಅರ್ಥದಲ್ಲಿದೆ ಅಂತ ಹೇಳಿದ್ದಾರೆ. ಸಾಮಾನ್ಯವಾಗಿ ಸಮಂಜಸವ ಅಂತ ಅರ್ಥ ಹೌದು. ಅದು ಬುದ್ಧಿವಂತರ ಕಾಲ ಗುದ್ದು ಅಲ್ಲ, ಬುದ್ಧಿವಂತರ ಕಾಲಿಗುದ್ದು ಆತ, ಇವ ದೊಡ್ಡ ಬುದ್ಧಿವಂತನೇನು ಎನ್ನುವಂಥ ವ್ಯಂಗ್ಯವನ್ನು ಇಲ್ಲಿ ಮಾಡಿದ್ದನ್ನು ಕಾಣಬಹುದು. ಇನ್ನೊಂದು, ಪದ್ಯವನ್ನು ವೇಷಧಾರಿಯಾದ ಪ್ರಯತ್ನಪೂರ್ವಕವಾಗಿ ಅದರ ಪದ್ಯ ಎತ್ತುಗಡೆಯನ್ನು ಕಲಿಬೇಕು. ಒಂದು ಶ್ರುತಿಗೆ ಎತ್ತುಗಡೆ ಮಾಡಬೇಕು. ನಾನು ಐರೋಡಿ ಗೋವಿಂದಪ್ಪನವರ ಅರ್ಜುನನನ್ನು ಭಾಳ ಸಲ ಕಂಡಿದ್ದೇನೆ. ಬಬ್ರುವಾಣದ ಅರ್ಜುನ ಅಷ್ಟು ಚಂದ ಮಾಡೋರು ನಾನು ನೋಡಲೇ ಇಲ್ಲ ಇನ್ನುವರೆಗೆ. ಐರೋಡಿ ಗೋವಿಂದಪ್ಪನವರು ಒಂದು ಪದ್ಯ ಎತ್ತುಗಡೆ ಮಾಡ್ಕೊಳ್ತಿದ್ದರು. ಹಂಸ ಹಂಸ ಕೇತನ ದಿಗಳೆಲ್ಲ ಕೇಳಿ ಆ ವಾತಾವರಣ ಬಂದುಬಿಡುದಲ್ಲಿ ಆಗ ಹೆಚ್ಚು ಬೇಡ. ಅದು ಅವರು ಬಂದು ನಿಂತು ಆ ಒಂದು ಕೈಲಿ ಒಂದಿಷ್ಟು ಮಾಡಿದರೆ ಆ ಇಡೀ ಒಂದು ಸನ್ನಿವೇಶಕ್ಕೆ ಪರಿಪೂರ್ಣ ಆಗ್ತಿರ್ಲಿಲ್ವೇ? ಇವತ್ತು ಎಷ್ಟು ಜನ ಕೂಗಾಡ್ತಾರೆ, ಆದರೂ ಪರಿಣಾಮ ಆಗುವುದಿಲ್ಲ. ಯಾಕೆಂದರೆ ಒಂದನೇದು ಶ್ರುತಿಗೆ ಇವರಿಗೆ ಪದ್ಯ ಹೇಳಲಿಕ್ಕೆ ಎತ್ತುಗಡೆ ಮಾಡಲಿಕ್ಕೆ ಬರುವುದಿಲ್ಲ. ಎರಡನೇದು, ಇವರಿಗೆ ಕೆಲವು ಸಲ ಪದ್ಯ ಗೊತ್ತಿಲ್ಲದೆ ಬರೀ ಅದರ ಕುಣಿತ ಮಾತ್ರ ಗೊತ್ತಿರ್ತದೆ, ಪದ್ಯ ಗೊತ್ತೇ ಇರೋದಿಲ್ಲ ಅವರಿಗೆ. ಹಾಗಾಗಿ ಪದ್ಯವನ್ನು ಓದಬೇಕು. ನಮ್ಮಲ್ಲಿ ಅಧ್ಯಯನದ ಕೊರತೆ ಇದೆ. ಯಾಕೆಂದರೆ ನಾನು ಹೇಳ್ತೇನೆ, ಇದೊಂದು ಬಹಳ ಮಹತ್ವದ್ದು. ಇವರು ಏನೇನೇನೂ ಓದಿರುವುದಿಲ್ಲ. ಈಗ ನಾ ಹಲವು ಕಲಾವಿದರನ್ನು ಕಂಡಿದ್ದೇನೆ. ಕೆಲವು ತಪ್ಪು ಅದರ ಇರಬಹುದಿದ್ದವರು, ಆದರೆ ಬಹುತೇಕರು ಗದಾಯುದ್ಧದ ಕೌರವವನ್ನು ಮಾಡಿದ್ರೆ ಅವರಿಗೆ ಒಂದು 4-5 ಪದ್ಯ ಬರ್ತದೆ ಅಷ್ಟೇ, ಅದೇ ಪದ್ಯ. ಅದು ಅವ್ರು ಹಿಂದೆ ಯಾರೋ ಮಾಡೋದನ್ನು ನೋಡ್ಕೊಂಡು ಬಂದಿರ್ತಾರೆ. ಸುಯೋಧನನ ನಿಜವಾದಂತಹ ಇಡೀ ವಿಚಾರವನ್ನು ಗದಾಯುದ್ಧ ಮಾಡುವಂಥವು ಯಾವ್ಯಾವ ಪದ್ಯ ಎಲ್ಲ ಬರ್ತಂದ್ರೆ ಇಡೀ ಪ್ರಸಂಗ ಪಟ್ಟಿ ಓದಬೇಕು. ಅದನ್ನು ಪ್ರಸಂಗಕ್ಕೆ ಆಧಾರ ನೋಡಿ. ನನಗೆ ಇದು ಇನ್ನೂ ಅರ್ಥ ಆಗದಿರುವುದು, ನಿನ್ನಯ ಬಲು ಏನು ಮಾರುತಿಯನ್ನು ಈಕ್ಷಿಸುವೆನು, ಸಣ್ಣವನರ್ಜುನ ಚಿಣ್ಣರು ಯಮಳರು ಇನ್ನೀ ಭೀಮನ ನನ್ನೆದುರಿಗೆ ಬಿಡು. ಇದು ಪದ್ಯ. ನಿನ್ನಯ ಬಲು ಏನು ಅನ್ನುವುದನ್ನು ಚಾಲು ಆದರೆ ಸಾಮಾನ್ಯ 15 ನಿಮಿಷದವರೆಗೆ ನಿನ್ನಯ ಬಲು ಏನು ಆಚೆ ಈಚೆ ಬಲು ಮುಗುವುದಿಲ್ಲ.
ವಾಸ್ತವಿಕವಾಗಿ ಅವ ಆ ಪ್ರಸಂಗ ಪದ್ಯ ಓದಲಿಲ್ಲ ಅಂತಲೇ ಅರ್ಥ. ಯಾಕೆಂದರೆ ಈ ಹಿಂದೆ ಕರ್ಣ ಪರ್ವದಲ್ಲಿ ಒಂದು ಪದ್ಯ ಉಂಟು. ಕೌರವನು ಧರ್ಮರಾಯನಿಂದಲೇ ಸೋತು ಕರ್ಣನಲ್ಲಿಗೆ ಹೋಗಿ ಭಾನುನಂದನ ಆಲಿಸಯ್ಯ, ವೈರಿ ಸೇನೆಯ ಜಯಿಸುವ ಬಗೆಯ ಪೇಳಯ್ಯ, ಯಮಜನಿಗೆ ಅಪಜಯವಿಲ್ಲ, ನಾವು ಯಮನೂರ ಸೇರುವ ಕಾಲ ಬಂತಲ್ಲ. ಈ ಪದ್ಯ ಉಂಟು, ಬೇಕಾದರೆ ಭಾಗವತರನ್ನು ಕೇಳಿ. ಅದು ಯಾವಾಗ ಹೇಳಿದ್ದಂದರೆ ಯಾವ ಧರ್ಮರಾಯನಲ್ಲಿ ಸೋತಿರ್ತಾನೆ ದುರ್ಯೋಧನ. ಕರ್ಣಪರ್ವದ ಪ್ರಾರಂಭದಲ್ಲಿ ಧರ್ಮರಾಯನಲ್ಲಿ ಸೋತು ಸ್ವತಃ ದುರ್ಯೋಧನನೇ ಬಂದು ಕರ್ಣನಲ್ಲಿ ಯಾಚಿಸ್ತಾನೆ, ಭಾನುನಂದನ ಲಾಲಿಸಯ್ಯ, ವೈರಿ ಸೇನೆಯ ಜಯಿಸುವ ಬಗೆಯ ಪೇಳಯ್ಯ. ಇದು ಅವ ಹೇಳಿದ್ದಾನೆ ಅಂತ ಧರ್ಮರಾಯನಿಗೂ ಗೊತ್ತಿಲ್ಲ, ಈಗಿನ ಆ ಕಡೆ ಕೌರವನಿಗೂ ಗೊತ್ತಿಲ್ಲ. ಅಲ್ದಿರ ಕೇಳ್ಬೋದಿತ್ತಲ್ಲ, ನಿನ್ನಯ ಬಲು ಏನು ಅಂತ ಇಷ್ಟೆಲ್ಲ ಮಾಡ್ತೀನಿ ಮಾರಾಯ, ನೀನೇ ಆ ಕರ್ಣನ ಸಾಯುವುದಕ್ಕಿಂತ ಮೊದಲು, ಕರ್ಣನ ಯುದ್ಧಕ್ಕೆ ಬರುವಂಥ ಸೇನಾಧಿಪತಿತ್ವ ಮಾಡುವುದಕ್ಕೆ ಸಮಯದಲ್ಲಿ ನೀನೇ ನನ್ನ ಹತ್ರ ಸೋತದ್ದು ಗೊತ್ತಿಲ್ಲೋ ಅಂತ ಕೇಳಲಿಕ್ಕೆ ಇವನಿಗೂ ಗೊತ್ತಿಲ್ಲ, ಆ ಕಡೆ ಅವನಿಗೂ ಗೊತ್ತಿಲ್ಲ. ಗದಾಯುದ್ಧದಲ್ಲಿ ಇಂತಹ ಎಷ್ಟೋ ಪದ್ಯಗಳನ್ನು ನಾನು ಗಮನಿಸಿದ್ದೇನೆ. ಅದಕ್ಕೆ ಏನು ಮಾಡಬೇಕಾದ್ರೆ ಗದಾಯುದ್ಧ ಒಂದೇ ಸಾಕಾಗುವುದಿಲ್ಲ. ಪುರಾಣ ಪ್ರಸಂಗಗಳ ಎಲ್ಲ ಪದ್ಯಗಳನ್ನು ಮುದ್ದಾಮಾಗಿ ಓದಿ ಆಯಾ ಪಾತ್ರಗಳ ಕಲ್ಪನೆ ಮಾಡಿಕೊಂಡು ಅದನ್ನು ಸಂಬಂಧಪಟ್ಟಲ್ಲಿ ಬಳಸಿಕೊಳ್ಬೇಕು. ಈ ಪದ್ಯ ಇಲ್ಲಿದು ಶಲ್ಯ ಪರ್ವದ್ದು, ಇದು ಕರ್ಣ ಪರ್ವದ್ದು, ಇದೆಲ್ಲ ಕೀಚಕವಧೆ. ಇಂತಹ ಪದ್ಯಗಳನ್ನು ಎಲ್ಲವುದನ್ನು ಓದದೆ ಪಾತ್ರಧಾರಿಯಾದಂಥವ ಅರ್ಥ ಹೇಳಲು ಅಭಿನಯಿಸಲು ಬಂದರೆ ಇಂತಹ ಆಭಾಸಗಳಾಗ್ತವೆ. ಆ ಜವಾಬ್ದಾರಿಯನ್ನು ಅವರು ಅರಿತುಕೊಳ್ಬೇಕು. ಮತ್ತು ಪ್ರಸಂಗ ಪದ್ಯ ಒಂದೇ ಅಲ್ಲ. ಈ ಹಿಂದೆ ಮಹಾಬಲಗಡೆಯವರು ಇದು ಭೀಷ್ಮನನ್ನು ಮಾಡ್ತಿದ್ರು. ಆ ಪಂಪ ಭಾರತದ ಒಂದು ಸಾಲನ್ನು ಅವರು ಒಂದು ಪದ್ಯವನ್ನು ಎತ್ಕೊಳ್ತಿದ್ರು. ಪಿಡಿಯಂ ಚಕ್ರಮನೆಂಬ ಚಕ್ರಿ ಇಳಾಚಕ್ರಂ ಭಯಗೊಳ್ಳುವೆನಂ ಪಿಡಿಯಪ್ಪಂ ನರರತಂ ತೋಳ್ದ ಕುರುಕ್ಷೇತ್ರದೊಳ 14 ಪೋಗಿ ಪೋಗಡಿಸುವಂ. ಎಂತಹ ಒಂದು ಆ ಸನ್ನಿವೇಶವನ್ನು ಅವರು ಸೃಷ್ಟಿಸಿ ಬಿಡ್ತಿದ್ರು. ಅಂದರೆ ಪಂಪ ಭಾರತ ಸಾಲುಗಳು. ಇವರಿಗೆ ಕುಮಾರವ್ಯಾಸ ಭಾರತ ಈಗಿನವ್ರಿಗೆ ಗೊತ್ತಿಲ್ಲ, ಪಂಪ ಭಾರತ ಗೊತ್ತಿಲ್ಲ, ಲಕ್ಷ್ಮೀ ಜೈಮಿನಿ ಭಾರತ ಓದಿಲ್ಲ. ಹೀಗೆ ಯಾವುದನ್ನೂ ಓದಿಕೊಳ್ಳದೆ ಒಬ್ಬ ಪಾತ್ರಧಾರಿಯಾಗಲಿಕ್ಕೆ ಹೇಗೆ ಸಾಧ್ಯ? ಬಹಳ ಚಂದ ಅರ್ಥ ಹೇಳುವಂತಹ ಒಬ್ಬ ಕಲಾವಿದ ಇವತ್ತಿದ್ದರೆ ಅವ ಇದೆಲ್ಲ ಓದಿರ್ತಾನೆ. ನೋಡಿ, ನಾನು ಸಿದ್ದಕಟ್ಟೆ ವಿಶ್ವನಾಥ್ ಶೆಟ್ಟರನ್ನು ಭಾಳ ಮೆಚ್ಚಿದ್ದೆ. ಯಾಕೆಂದರೆ ಅವರು ಭಾಳ ಓದ್ತಿದ್ರು, ಆದರೆ ಅದನ್ನು ತನ್ನದೇ ಆದಂತಹ ಪರಿಭಾಷೆಯಲ್ಲಿ ಹೇಳ್ತಿದ್ರು. ಸಿದ್ದಕಟ್ಟೆ ವಿಶ್ವನಾಥ್ ಶೆಟ್ಟರು, ಚೆನ್ನಪ್ಪ ಶೆಟ್ಟರಲ್ಲ, ಅವರ ಅದೇ ಊರಿನವರು. ವಿಶ್ವನಾಥ್ ಶೆಟ್ಟರನ್ನು ನಾನು ಭಾಳ ಮೆಚ್ಚಿದ್ದೇನೆ. ಹಾಗೆಯೇ ಅರ್ಥ ಹೇಳುವಲ್ಲಿ ಶೇಣಿಯವರು ಬಿಡಿ, ಅವರು ಅತಿ ಮೇಲಿನ ಕಲಾವಿದರು. ಶೇಣಿಯೋ, ಕುಂಬಳಿಯವರೋ, ತೆಕ್ಕಟ್ಟ ಆನಂದ ಮಾಸ್ತರೋ ಇವರೆಲ್ಲ. ಆದರೆ ಒಂದು ಅರ್ಥವನ್ನು ಹೇಳುವಾಗ ಇಷ್ಟೆಲ್ಲ ಓದಬೇಕು. ನೋಡಿ, ಸೂಕ್ಷ್ಮವಾಗಿ ಒಂದು ಸಾಲನ್ನು ಹೇಳ್ತೇನೆ. ಇದು ಶೇಣಿಯವರು ಹೇಳಿದ್ದರು. ರಾಮನನ್ನು ಮಾಡಿ, ಆ ರಾಮ ನಿರ್ಯಾಣದ ರಾಮ, ಅದರಲ್ಲಿ ಒಂದು ಸಾಲು ಹೀಗೆ ಹೇಳ್ತಾರೆ ಅವರು. ಎಷ್ಟು ಸಂಕ್ಷಿಪ್ತವಾಗಿ ಅದನ್ನು, ಎಷ್ಟು ವಿಸ್ತಾರವಾದ ವಿಷಯಗಳನ್ನು ಒಂದು ಸಾಲಿನಲ್ಲಿ ಹೇಳಿದ್ದಾರೆ ಅಂದರೆ, ಶತಮಾನಗಳ ಇತಿಹಾಸವನ್ನು ಉಳ್ಳದ್ದಾಗಿ ಜಗತ್ತಿನಲ್ಲಿ ಪ್ರಥಮ ಎಣಿಕೆಯ ನಗರವೆಂದು ಗುರುತಿಸಲ್ಪಟ್ಟ ರಾಜಾಧಿರಾಜರ ರತ್ನ ಸಿಂಹಾಸನ ಈ ಗಳಿಗೆಗೆ ನನಗೆ ಬಂದಿದೆ ಪಿತಾರ್ಜಿತವಾಗಿ. ಆ ರಾಮನ ಸಿಂಹಾಸನ ಬಂದದ್ದು ಇದು ಎಲ್ಲ ಒಂದೋಯ್ತು ಅದರಲ್ಲಿ. ಹೀಗೆ ಅಂತಹ ಪೂರ್ವ ಸೂರಿಗಳಂತಿರುವಂತಹ ಕಲಾವಿದರ ಅರ್ಥವನ್ನಾದರೂ ಕೇಳಬೇಕು. ಓದಲಿಕ್ಕಾಗದೆ ಆದರೂ ಅಷ್ಟೇ ಹೋಯಿತು. ಅವೆಲ್ಲ ಈಗ ಬೇಕಾದ ಹಾಗೆ ಸಿಡಿಗಳಲ್ಲಿ ಅಲ್ಲಿಯಲ್ಲೋ ಸಿಗ್ತವೆ. ಅವನ್ನು ಕೇಳಿ ಇಂದಿನ ಕಲಾವಿದರ ಅಂಥವರು ತಮ್ಮ ಅರ್ಥದ ಚಾಕಚಕ್ಯತೆಯನ್ನು ಬಳಸಿಕೊಳ್ಳಬೇಕು. ಹಾಗೆಯೇ ಪ್ರೇಕ್ಷಕರು ಚಪ್ಪಾಳೆ ಹೊಡೆದ್ರೆ ಅವನು ದೊಡ್ಡ ಕಲಾವಿದ ಅಂತ ತಿಳ್ಕೊಳ್ಳೋದು ಸುಮ್ಮನೆ. ನಮ್ಮಲ್ಲಿ ಏನಾಗಿದೆ ಅಂದರೆ ಚಪ್ಪಾಳೆ ಹೊಡೆವರೆಗೂ ಬಿಡುವುದಿಲ್ಲ. ಅವ ಹೊಡೆಯಬೇಕು, ಇವ ಆ ಅಭಿನಯ ಬಿಡಬೇಕು. ಹಾಗಾಗಿ 16 ಸಲ 18 ಸಲ ಹೇಳಿದ್ದನ್ನೇ ಹೇಳಿ ಚಪ್ಪಾಳೆ ಕೆಡ್ಕೊಂಡು ಅಮ್ಮನೇ ಚಪ್ಪಾಳೆ ಬಿದ್ದೋದು ಅವನಿಗೆ ಅಂದಮೇಲೆ ಅವನು ದೊಡ್ಡ ಕಲಾವಿದ ಅಂತ ಅಲ್ಲ. ಅದು ಅದರ ಮಾನವೇ ಅಲ್ಲ. ಚಪ್ಪಾಳೆಯು ಕಲಾವಿದನ ಮಾನ ಅಲ್ಲ. ಹಾಗಾಗಿ ಆಹಾರ್ಯಕ್ಕೆ ಬರಲಿ, ಆಂಗಿಕಕ್ಕೆ ಬರಲಿ, ವಾಚಿಕಕ್ಕೆ ಬಂದಾಗ ನಮ್ಮಲ್ಲಿ ಬಹುತೇಕ, ನಾನು ಇದನ್ನು ಹೇಳಿದರೆ ಸ್ವಲ್ಪ ನೇರ ಆದ ಹಾಗೆ ಆದೀತು, ನಮ್ಮ ಬಡಗಿನ ಕಲಾವಿದರು ಸೋಲುವುದೇ ಮಾತಿನಲ್ಲಿ. ತೆಂಕಿನಲ್ಲಿ ಅದು ಹೇಗೋ ಏನೋ ಗೊತ್ತಿಲ್ಲ, ಅಲ್ಲಿ ಪರಿಸರವೋ ಏನೋ ಗೊತ್ತಿಲ್ಲ, ಅಲ್ಲಿ ಅವರ ಅರ್ಥ ಭಾಳ ಚೆಂದ ಹೇಳ್ತಾರೆ. ಒಬ್ಬ ಕುಣಿದೇ ಇದ್ದರೂ ಕೂಡ ಬರೇ ಅರ್ಥದಲ್ಲಿ ತುಂಬಿಕೊಂಡು ಹೋಗಬಲ್ಲಂಥ ಕಲಾವಿದರು ಈಗೂ ಇದ್ದಾರೆ.
ಅರ್ಥದ ಮಹತ್ವ ಆಗಿ ಜಬ್ಬರ್ ಸುಮ ಅವರಿದ್ದಾರೆ, ಅವ್ರು ಭಾಳ ಕುಣಿಯೋದಿಲ್ಲ, ಕುಣಿಲಿಕ್ಕೆ ಅವ್ರಿಗೆ ಗೊತ್ತೋದು ಇಲ್ಲ, ನನಗೂ ಅನುಮಾನ ಇದೆ. ಆದರೆ ಅವರು ಒಂದು ಶಲ್ಯನನ್ನು ಮಾಡಿ ಕರ್ಣನ ಹತ್ರ ಮಾತಾಡೋ ಕಾಲಕ್ಕೆ ನಮಗೆಲ್ಲ ಒಂದು ಕ್ಷಣ ದಿಗ್ಮುಢರಾಗ್ತೇವೆ. ಹೇಗೆ ಆಗ್ತೇವೆ? ಅರ್ಥ. ನಮ್ಮನ ಬಡಗಿನವರು ಅರ್ಥದಲ್ಲಿ ಅತ್ಯಂತ ದುರ್ಬಲರು, ಭಾಳ ಪರಿಣಾಮಕಾರಿ ಅರ್ಥ ಹೇಳಬಲ್ಲಂತಹ ನಾನು ಕಂಡ ಇಂದಿನ ಕಲಾವಿದರಲ್ಲಿ ಕೊಂಡದ ಕೋಳಿಯವರೊಬ್ಬರು. ಕೊಂಡದ ಕೋಳಿಯವರು ಅವರಿದ್ದಾರೆ ಅಂತ ಹೇಳಿದ್ದಲ್ಲ, ಅವರ ಮುಖಸ್ತುತಿಯೂ ಅಲ್ಲ, ನನಗೆ ಯಾರ ಬಿಡಿಯ ದಾಕ್ಷಿಣ್ಯ ಏನಿಲ್ಲ. ಬಹಳ ಕಡಿಮೆ ಶಬ್ದದಲ್ಲಿ ಒಂದು ಸನ್ನಿವೇಶವನ್ನು ನಿರ್ಮಾಣ ಮಾಡಿಬಿಡ್ತಾರೆ ಅವರು. ನೋಡಿ, ಅದು ಈ ಒಂದು ಆಟದಲ್ಲ ಅವ್ರದ್ದು ಯಾವ ಪಥ್ಯ ಬರ್ತದೆ ಅಂತಂದರೆ, ಆ ಶಮಂತಕ ಉಪಾಖ್ಯಾನದಲ್ಲಿ ಕೊನೆಗೆ ಅದು ಯಾರದು, ಆ ಶಮಂತಕ ಮಣಿ ಇದ್ದಂತಹ ಜಾಂಬವನ ಪಾತ್ರವನ್ನು ಮಾಡ್ತಾರೆ. ಆ ಜಾಂಬವನ ಪಾತ್ರವನ್ನು ಇಡೀ ಪಾತ್ರ ಮಾಡುವಾಗ ನೋಡಬೇಕು. ಆಮೇಲೆ ಬಹುಶಃ ಯಾರೂ ಮಾಡದಿರುವಂಥ ಒಂದು ಸಣ್ಣ ಮೂಕಾಭಿನಯ ಮಾಡ್ತಾರೆ ಅವರು. ಆ ಜಾಂಬವತಿಯನ್ನು ಕಳಿಸಿಕೊಟ್ಟ ಮೇಲೆ